ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಇಲಿಯಾ. ನಾನು ಲಕ್ಷ್ಮಿ ಮಾತಾಡ್ತಿರೋದು. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲನ್ನು ನೋಡ್ತಿದ್ರು ಹೋಗಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ನನ್ನ ಚಾನಲಲ್ಲಿ ಇವತ್ತು ನಾನು ಏನು ಹೇಳ್ತಾ ಇದ್ದೆ ಅಂದರೆ ತಮ್ಮಲೇನು ನೋಡ್ಕೊಂಡು ಬಂದಿದ್ದೀರಾ ಈಗಾಗಲೇ. ಹಣದ ವಿಚಾರದಲ್ಲಿ ಯಾವ ರೀತಿ ನಾವು ಹೂಡಿಕೆ ಮಾಡಿಡಬೇಕು, ಕೆಲವೊಂದು ರಹಸ್ಯಗಳನ್ನ ತಿಳ್ಕೋಬೇಕು, ದುಡ್ಡನ್ನ ಕೂಡಿಟ್ಟಿರೋ ಹಣನ ಯಾರಿಗೆ ಹೇಳ್ಕೊಂಡ್ರೆ ಏನೆಲ್ಲ ಸಮಸ್ಯೆ ಬರುತ್ತೆ, ಯಾವುದನ್ನೆಲ್ಲ ರಹಸ್ಯಗಳನ್ನ ತಿಳ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಯಾವುದನ್ನ ತಿಳಿದಿದೆ, ನಾನು ಯಾವುದನ್ನ ಕಲ್ತ್ಕೊಂಡು ಬಂದಿದ್ದೀನಿ ಅನ್ನೋದನ್ನು ಕೆಲವೊಂದು ಪಾಯಿಂಟ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ, ದುಡ್ಡನ್ನ ಕೂಡಿಟ್ಟಿರೋದನ್ನ ಯಾರಿಗೂ ಹೇಳ್ಕೋಬಾರ್ದು ಅಂತ ತಜ್ಞರೇ ಹೇಳಿದ್ದಾರೆ. ಹಣಕಾಸಿನ ತಜ್ಞರು ಕೂಡ ಹೇಳ್ತಾರೆ, ದುಡ್ಡು ಇಷ್ಟಿದೆ, ನಮ್ಮ ಹತ್ರ ಇಷ್ಟು ಅಮೌಂಟ್ ಇದೆ, ಇಷ್ಟು ಲಕ್ಷ ಇದೆ ಅಂತೇಳಿ ನಾವು ಯಾರ ಹತ್ರನೂ ಕೂಡ ಶೇರ್ ಮಾಡ್ಕೋಬಾರ್ದು. ಗೋಲ್ಡ್ ಕೂಡ ಅಷ್ಟೇ, ನಾವು ಈ ಥರ ಗೋಲ್ಡ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ, ಈ ಥರ ಇಟ್ಕೊಂಡಿದ್ದೀವಿ ಅಂತ ಹೇಳಬಾರ್ದು. ಗೋಲ್ಡ್ ಇದೆ ಅದನ್ನು ಸೇಫ್ನ ಯಾವ ರೀತಿ ಅದನ್ನು ಒಂದು ಬ್ಯಾಂಕ್ ಲಾಕರಲ್ಲಿ ಇಡೋದನ್ನು ಕಲ್ತ್ಕೊಬೇಕು, ಇರೋವಂಥ ದುಡ್ಡನ್ನ ಯಾವ ರೀತಿ ಸೇಫಾಗಿ ಇಟ್ಕೊಳ್ಳೋದು ಅಂತ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಅದರಿಂದ ಏನೆಲ್ಲ ದುರ್ಬಳಕೆ ಆಗುತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಬೇಕು ಅಂತ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ಬನ್ನಿ, ಒಂದೊಂದೇ ಹೇಳ್ತಾ ಹೋಗ್ತೀನಿ. ಈಗ ನಾವು ದುಡ್ಡಿದೆ ಅಂತೇಳಿ ಫಸ್ಟು ತುಂಬ ಸೈಲೆಂಟಾಗಿ ದುಡ್ಡನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಕು. ಯಾರಿಗೂ ಕೂಡ ಹೇಳ್ಕೊಬಾರ್ದು. ಯಾಕೆ ಹೇಳ್ಕೊಬಾರ್ದು ಅಂದರೆ, ಈಗ ನಾವೇನೋ ತುಂಬ ಕಷ್ಟಪಟ್ಟು ಯಾವುದೋ ಒಂದೊಂದು ರೂಪಾಯಿನೂ ಕೂಡ ಕೂಡಿಟ್ಟು ಏನೋ ಒಂದು ನಮ್ಮ ಗೋಲ್ನ ಈಡೇರಿಸ್ಕೊಳ್ಳೋದಕ್ಕೆ ಒಂದು ಅಚೀವ್ ಮಾಡೋದಕ್ಕೋಸ್ಕರ ಪ್ರತಿದಿನ ಸೇವ್ ಮಾಡ್ತಾ ಬರ್ತೀವಿ, ಪ್ರತಿ ತಿಂಗಳು ಪ್ರತಿ ವರ್ಷ ಸೇವ್ ಮಾಡ್ಕೊಂಡು ಬಂದಿರ್ತೀವಿ. ಒಂದಷ್ಟು ದುಡ್ಡಿದೆ ಅಂತ ಯಾರಾದರೂ ಹೇಳಿಬಿಟ್ರೆ, ನಿಮ್ಮ ಜೊತೆ ಆತ್ಮೀಯರಾಗಿರ್ತಾರೆ ಅಂದ್ಕೊಳ್ಳಿ, ತುಂಬ ಸ್ನೇಹಿತರು ಅಂದ್ಕೊಳ್ಳಿ, ಅವ್ರಿಗೇನೋ ಪ್ರಾಬ್ಲಮ್ಸ್ ಇರುತ್ತೆ, ನಿಮಗೂ ಗೊತ್ತಿರುತ್ತೆ ಅವ್ರ ಪ್ರಾಬ್ಲಮ್ಸ್ ಇರುತ್ತೆ ಅಂತೇಳಿ. ಆವಾಗ ನೀವು ನಿಮ್ಮದು ಕನಸಿರುತ್ತೆ, ಅವ್ರಿಗೆ ಕೊಡೋದಕ್ಕಾಗಲ್ಲ. ಕೊಟ್ಟಿಲ್ಲ ಅಂದರೆ ನಿಷ್ಠುರಗಳು ಸ್ಟಾರ್ಟ್ ಆಗುತ್ತೆ, ಕೆಟ್ಟದಾಗಿ ನಿಮ್ಮ ಬಗ್ಗೆ ಮಾತಾಡೋದು, ಆ ಸಂಬಂಧ ನಿಮ್ಮ ಹತ್ರ ಮಾತಾಡಿಸ್ತಿರೋಂಥದ್ದು, ನಿಮ್ಮ ಸಂಬಂಧನ ಮುರ್ಕೊಂಡು ಬೇರೆ ಹೋಗುವಂಥದ್ದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಹಾಗಾಗಿ ನಿಮ್ಮ ಹೂಡಿಕೆನ, ನಿಮ್ಮ ಗಳಿಸಿರೋಂಥ ಹಣನ ಯಾರಿಗೂ ಹೇಳದೆ ಜೋಪಾನವಾಗಿ ಕೂಡಿಡಿ. ಇಷ್ಟಿದೆ ಅಮೌಂಟು, ಅಷ್ಟಿದೆ ಅಂತೇಳಿ ಯಾರ ಹತ್ರನೂ ಶೋ ಆಫ್ ಮಾಡೋದು ಬೇಡ. ಏನು ಇಲ್ದಿರೋರ ಥರನೇ ಇರಬೇಕು. ನೀವು ನೋಡಿರ್ಬೋದು, ಶ್ರೀಮಂತರು ಎಷ್ಟೋ ಅವ್ರಿಗೆ ಜಮೀನೆಲ್ಲ ಇರುತ್ತೆ, ಬಾಡಿಗೆಗಳು ಬರ್ತಿರುತ್ತೆ, ಆದರೂ ಕೂಡ ಹಳೇ ಬಟ್ಟೆ ಹಾಕ್ಕೊಂಡು ಏನು ಇಲ್ದಿರೋರ ಥರ ಓಡಾಡ್ತಿರ್ತಾರೆ, ಏನು ಇಲ್ದಿರೋರ ಥರ ಮಾತಾಡ್ತಿರ್ತಾರೆ. ದುಡ್ಡಿರುತ್ತೆ ಆದರೂ ಕೂಡ ಅವರು ವೇಸ್ಟ್ ಮಾಡಲ್ಲ, ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ಕೊಳ್ಳಲ್ಲ, ಒಳ್ಳೊಳ್ಳೆ ಫೋನ್ಗಳನ್ನ ಯೂಸ್ ಮಾಡಲ್ಲ, ಏನು ಇಲ್ದಿರೋರ ಥರನೇ ಇರ್ತಾರೆ. ದುಡ್ಡು ಇಲ್ದಿರೋರು ಸ್ವಲ್ಪ ನಾರ್ಮಲ್ ಸ್ಟೇಜಲ್ಲಿರೋರು ಸ್ವಲ್ಪ ಆ ಥರ ಶೋಕಿ ಮಾಡ್ಲಿಕ್ಕೆ ಹೋಗ್ತೀವಿ ಅಂದ್ಕೊಳ್ಳಿ, ಒಳ್ಳೊಳ್ಳೆ ಬ್ರ್ಯಾಂಡ್ ಫೋನ್ಗಳನ್ನ ತೊಗೊಂಡು ದುಡ್ಡು ವೇಸ್ಟ್ ಮಾಡೋರು ಇರ್ತಾರೆ. ಶ್ರೀಮಂತರು ನಿಜವಾಗ್ಲೂ ಶೋ ಆಫ್ ಮಾಡ್ಕೊಳ್ಳಲ್ಲ. ಅವರು ನಮ್ಮ ಹತ್ರ ಅಷ್ಟಿದೆ ಇಷ್ಟಿದೆ ಅಂತ ದುಡ್ಡನ್ನೆಲ್ಲ ಸೇವ್ ಮಾಡಿಕೊಂಡು ಒಂಥರ ಶೇಖರಣೆ ಮಾಡಿಕೊಂಡು ಇಷ್ಟಿದೆ ಅಷ್ಟಿದೆ ಅಂತ ಹೇಳ್ಕೊಳ್ದೆ ಸೈಲೆಂಟಾಗಿ ಬೆಳೀತಿರ್ತಾರೆ. ಹೆಂಗೆ ಬೆಳೀತಾರೆ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಇದಾಗಿ ಬೆಳೀತಾರೆ. ನಾನು ಹೇಳೋಂಥ ಈ ಎಲ್ಲ ರಹಸ್ಯಗಳು ಶ್ರೀಮಂತರ ರಹಸ್ಯನೇ, ಎಲ್ಲೂ ಕೂಡ ಬಿಚ್ಕೊಡಲ್ಲ ಕೆಲವೊಂದು ಪಾಯಿಂಟ್ಸ್ಗಳನ್ನ. ನಾವು ಕೂಡ ಇದನ್ನೆಲ್ಲ ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ನಾವು ಕೂಡ ನಮ್ಮ ಲೈಫಲ್ಲಿ ಶ್ರೀಮಂತರು ಆಗೋ ಕಡೆ ನಾವು ಮುಖ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ದುಡ್ಡಿದೆ ಅಂತ ಹೇಳಿದ ತಕ್ಷಣ ಅವರು ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೇಳಿದಾಗ ನಾವು ಕೊಟ್ಟಿಲ್ಲ ಅಂದರೆ ಬೈಕೊಳ್ಳೋದು, ಎಲ್ಲರ ಕಡೆ ಹೇಳ್ಕೊಳ್ಳೋದು, ದುಡ್ಡಿದ್ರು ಕೂಡ ನಮ್ಗೆ ಸಹಾಯ ಮಾಡಿಲ್ಲ, ಆ ಥರ ಈ ಥರ ಅಂತೆಲ್ಲ ನಮ್ಮನ್ನು ಬೈಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಹೇಳ್ತಾ ಇರೋದು, ಕೆಲವೊಬ್ಬರು ಇದ್ದಾರೆ ನನ್ನ ಲೈಫಲ್ಲೂ, ನನ್ನ ಫ್ಯಾಮಿಲೀಸಲ್ಲಿ ಹಲವರಲ್ಲಿ ಕೆಲವರು ದುಡ್ಡು ಕೇಳ್ದಾಗ ಕೊಟ್ಬಿಟ್ರೆ ಒಳ್ಳೆಯವಳು, ಇಲ್ಲಾಂದರೆ ಕೆಟ್ಟವಳು ಅನ್ನೋ ಥರ ಮಾತಾಡಿಕೊಂಡು ಬಿಂಬಿಸ್ಕೊಂಡು ಅವಳು ಬದುಕೋದು ಅವಳು ನೋಡ್ತಾಳೆ, ಅವಳ ಜೀವನನ ಅವಳು ಇದು ಮಾಡೋಕ್ಕೆ ಹೋಗ್ತಾಳೆ, ಈ ಥರ ಎಲ್ಲ ಮಾತಾಡ್ತಾರೆ. ಈ ಥರ ಮಾತಾಡಬಾರ್ದು. ಇವಾಗ ಅವ್ರ ಜೀವನ ಅವ್ನು ಮಾಡ್ತಿರ್ತಾರೆ ತಾನೆ, ಅವ್ರ ಜೀವನನ ಅವ್ರು ಮಾಡ್ತಿರ್ತಾರೆ, ನಮ್ಮ ಜೀವನನ ನಾವು ಮಾಡ್ತಿರ್ತೀವಿ, ಅವ್ರವ್ರ ಜೀವನನ ಅವ್ರವ್ರು ಮಾಡ್ತಿರ್ತಾರೆ. ಎಲ್ಲರಿಗೂ ಕೂಡ ಫ್ಯಾಮಿಲೀಸ್ ಇರುತ್ತೆ, ಎಲ್ಲರಿಗೂ ಕೂಡ ಬುದ್ಧಿವಂತಿಕೆ ಇರುತ್ತೆ, ಅವ್ರ ಜೀವನದ ಮೇಲೆ, ಅವ್ರ ದುಡಿಮೆ ಮೇಲೆ ಅವ್ರ ಆಧಾರವಾಗಿ ಅವ್ರ ಜೀವನನ ನಡೆಸ್ಕೊಂಡು ಹೋಗ್ತಿರ್ತಾರೆ ಅಲ್ವಾ. ಹಾಗಾಗಿ ದುಡ್ಡಿದೆ ಅಂತ ಹೇಳಿದ್ರೆ ತಾನೇ ಈ ಎಲ್ಲ ಪ್ರಾಬ್ಲಮ್ಸು. ಹಾಗಾಗಿ ದುಡ್ಡಿದ್ರೂ ಕೂಡ ಇಲ್ದಿರೋರ ಥರ ಜೀವನ ಮಾಡಬೇಕು ನಾವು, ಅದನ್ನ ಮೇಯ್ನ್ ಕಲ್ತ್ಕೋಬೇಕು. ನಾನು ಕೂಡ ಕಲ್ತಿದ್ದೀನಿ. ಈಗ ದುಡ್ಡಿದ್ರೂ ಇಲ್ಲ ಅನ್ನೋ ಥರ ಜೀವನ ಮಾಡ್ಕೊಂಡು ಹೋಗಬೇಕು. ಎರಡನೇದು, ಫಸ್ಟ್ ಒಂದು ದುಡ್ಡಿದ್ರೂ ಕೂಡ ಇಲ್ಲ ಅನ್ನೋ ಥರ ಸೈಲೆಂಟಾಗಿ ಸಾಗಿಸ್ಕೊಂಡು ಹೋಗಬೇಕು ಜೀವನನ, ಆಡಂಬರ ಬೇಡ. ಎರಡನೇದು ಬಂದು ಯಾವ ಥರ ಅಂದರೆ, ತುಂಬ ಜನದ ಹತ್ರ ಅಡ್ವೈಸ್ ಕೇಳಬಾರ್ದು. ಏನೇ ಅಡ್ವೈಸ್ ಆಗಲಿ, ನಾವು ಲೈಫಲ್ಲಿ ಏನಾದರೂ ಮಾಡ್ತಿದ್ದೀವಿ, ಏನಾದರೂ ಅಚೀವ್ ಮಾಡ್ತಾಯಿದ್ದೀವಿ, ಏನಾದರೂ ಸೇವಿಂಗ್ಸ್ ಮಾಡ್ತಾಯಿದ್ದೀವಿ, ಫ್ಯೂಚರ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಂತ ಎಲ್ಲರ ಹತ್ರನೂ ಕೂಡ ಅಡ್ವೈಸ್ ಮಾಡಬಾರ್ದು. ಯಾಕೆ ಮಾಡಬಾರ್ದು? 10 ಜನ 10 ರೀತಿ ಅಡ್ವೈಸ್ ಕೊಡ್ತಾರೆ, ನಮಗೆ ಒಂದು ಭವಿಷ್ಯನೇ ಹಾಳಾಗೋಗುತ್ತೆ ಅನ್ನೋ ಥರ ಇದು ಮಾಡ್ತಾರೆ.
ಏನೋ 10 ಜನ 10 ಥರ ಹೇಳಿದ್ರೆ ನಾವು ಅದ್ರ ಬಗ್ಗೆನೇ ಫೋಕಸ್ ಮಾಡೋಕ್ಕಾಗಲ್ಲ. ನಾವು ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿರಬೇಕು. ನಾವು ಯಾವ ರೀತಿ ಜೀವನನ ಮಾಡ್ಬೋದು, ನನಗೆ ಯಾವುದ್ರಲ್ಲಿ ಟ್ಯಾಲೆಂಟ್ ಇದೆ, ನಾನು ಏನು ಕಲಿಬಲ್ಲೆ, ನಾನು ಏನು ಓದಬಲ್ಲೆ, ನಾನು ಏನು ಕಲ್ತ್ಕೊಂಡು ನಾನು ಯಾವ ರೀತಿ ಕೆಲಸ ಮಾಡಬಲ್ಲೆ ಅನ್ನೋದು ನಮ್ಮ ಮೇಲೆ ಫೋಕಸ್ ಆಗಬೇಕು. ಯಾರ್ದನ್ನ ಅಡ್ವೈಸ್ ಕೇಳ್ಬಾರ್ದು. 1 or 2 ಮೆಂಬರ್ಸ್ ಅಂದರೆ ನಾವು ಅಪ್ಪ ಅಮ್ಮ, ನಮ್ಮ ಹಿರಿಯರು, ನಮಗೆ ನಮ್ಮ ಜೊತೆಯಲ್ಲಿ ನಮ್ಮ ಒಳಿತು ನಮ್ಮ ಕಷ್ಟ ಸುಖನ ನೋಡೋರು ಅಂಥವ್ರ ಹತ್ರ ಶೇರ್ ಮಾಡ್ಕೋಬೇಕು. ಎಲ್ಲರ ಹತ್ರನೂ ಅಡ್ವೈಸ್ನ ತೊಗೊಳಕ್ಕೆ ಹೋಗ್ಬಾರ್ದು. ಯಾಕಂದರೆ ಎಸ್ಪೆಷಲಿ ನಾನೇ ಆಗಿರ್ಬೋದು, ಯೂಟ್ಯೂಬ್ ಮಾಡುವಾಗ ಯೂಟ್ಯೂಬ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲರ ಹತ್ರನೂ ಹೇಳಿ ಸಬ್ಸ್ಕ್ರೈಬ್ ಎಲ್ಲ ಮಾಡೋದಕ್ಕೆ ತುಂಬ ಹೋಗರ್ದಿದ್ದೀನಿ. ಒಂದಷ್ಟು ಜನ ನೆಗೆಟಿವ್ ಆಗಿ ಹೇಳಿದ್ರು, ಇಲ್ಲಿ ಪ್ಲ್ಯಾಟ್ಫಾರ್ಮ್ ಆಗಲ್ಲ, ನನ್ನ ಕೈಲಿ ಆಗಲ್ಲ ಅಂತಲೇ ಹೇಳಿದ್ದು. ಯಾಕಾಗಲ್ಲ, ನನ್ನ ಕೈಲಾಗುತ್ತೆ ಅಂತೇಳಿ ನಾನು ಒಂದು ದೃಢ ನಿರ್ಧಾರ ಮಾಡಿ ಯೂಟ್ಯೂಬ್ ಮಾಡಿ ಈಗ ಸಕ್ಸಸ್ ಕಾಣ್ತಾ ಇರೋಂಥದ್ದು, ಅದರಲ್ಲೇನೋ 1-2 ಕಾಸು ದುಡಿತಾ ಇರೋಂಥದ್ದು. ಅದಕ್ಕೆ ಹೇಳೋದು ಅಡ್ವೈಸ್ನ ತೊಗೋಬಾರ್ದಂತ ಅಲ್ಲಿ ಕಲ್ತ್ಕೊಂಡೆ. ನಮ್ಗೆ ಏನೇ ಮಾಡಬೇಕಂದ್ರೂ ನಮ್ಮೇಲೆ ನಮಗೆ ನಂಬಿಕೆ ಇಟ್ಕೊಂಡು ನಮ್ಮೇಲೆ ನಾವು ಫೋಕಸ್ ಮಾಡಬೇಕು ಅನ್ನೋದನ್ನು ಕೂಡ ಕಲಿತೆ. ಅಡ್ವೈಸ್ನ ಜಾಸ್ತಿ ಕೇಳಬೇಡಿ, ನಿಮ್ಗೆ ಏನು ಅನಿಸಿದೆ ಅದನ್ನು ನೀವು ಮಾಡಿ. ಅಡ್ವೈಸ್ನ ಕೇಳೋಕ್ಕೆ ಹೋದರೆ ಅಡ್ವೈಸ್ ಕೇಳ್ತಾನೆ ಇರ್ತೀವಿ ಅಷ್ಟೇ. ದುಡ್ಡು ಮಾಡಿದ್ಮೇಲೆ ಮೇಯ್ನ್ ಎಲ್ಲರೂ ಕೂಡ ಇದನ್ನು ಕಲ್ತ್ಕೋಬೇಕು. ದುಡ್ಡು ಮಾಡಿಬಿಟ್ಟಿದ್ದೀವಿ ಅಂದ್ಕೊಳ್ಳಿ, ದುಡ್ಡು ಇದೆ ನಮ್ಮ ಹತ್ರ. ಶ್ರೀಮಂತರು ನೀವು ನೋಡ್ಬೋದು, ಕೆಲವೊಬ್ಬರು ನಾನು ನೋಡಿದ್ದೀನಿ, ನಾನು ಶ್ರೀಮಂತರು ಯಾವ ಥರ ನಡ್ಕೊತಾರೆ ಅಂತ. ನನ್ನ ಫ್ರೆಂಡ್ಸಲ್ಲೇ ಕೆಲವೊಬ್ಬರು ಶ್ರೀಮಂತರಿದ್ದಾರೆ. ಯಾವ ಥರ ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಶ್ರೀಮಂತರವ್ರ ಥರ ಬಿಲ್ಡಪ್ಪು, ತುಂಬ ಬಡವ್ರನ್ನ ನೋಡಿದ್ರೆ ಒಂಥರ ನೆಗ್ಲೆಕ್ಟಾಗಿ ಮಾತಾಡೋದು, ಈ ಥರ ಎಲ್ಲ ಮಾಡಬಾರ್ದು. ದುಡ್ಡಿದೆ ಅಂತ ತುಂಬ ಗರ್ವ ತೋರಿಸ್ಬಾರ್ದು, ಬಡವ್ರನ್ನ ಕೇಳುವಾಗ ಮಾತಾಡಬಾರ್ದು. ದುಡ್ಡಿರಲಿ ಇಲ್ಲದೆ ಹೋಗಲಿ, ನಾರ್ಮಲಾಗಿ ಜೀವಿಸಬೇಕು, ಸಿಂಪಲಾಗಿ ಜೀವನ ಮಾಡಬೇಕು. ದುಡ್ಡಿದೆ ಅಂತ ಶೋ ಆಫ್ ಮಾಡೋದಾಗಲಿ, ದೌಲತ್ತಾಗಿ ಮಾತಾಡೋದಾಗಲಿ ಆ ಥರ ಎಲ್ಲ ಮಾಡಿದ್ರೆ ಮುಂದೆ ಫ್ಯೂಚರ್ ಚೆನ್ನಾಗಿರಲ್ಲ. ತುಂಬ ದುರಂಕಾರವಾಗಿ ನಡ್ಕೊತಾರೆ ಅವರು, ತುಂಬ ಓವರಾಗಿ ನಡ್ಕೊತಾರೆ. ಈ ಥರ ಎಲ್ಲ ನನಗೆ ಕೂಡ ಎಷ್ಟೋ ಸರಿ ಅನಿಸಿದೆ. ಕೆಲವೊಬ್ರು ಶ್ರೀಮಂತರು ನೋಡಿದಾಗ ಅಹಂಕಾರವಾಗಿ ಮಾತಾಡೋದು, ಏನೋ ಚೀಪಾಗಿ. ನಮ್ಮನ್ನು ಕೂಡ ನೋಡಿದ್ದಾರೆ ಚೀಪಾಗಿ, ಕಿವಿಲಿ ವಾಲೆ ಇಲ್ಲ ನಿಮಗೆ, ನಿಮ್ಮನ್ನ ನಮ್ಮ ಫ್ಯಾಮಿಲಿ ಅಂತ ಹೇಳ್ಕೊಳಕ್ಕಾಗಲ್ಲ, ಈ ಥರ ಬಂದಿದ್ದೀರಾ, ಆ ಥರ ಬಂದಿದ್ದೀರಾ ಅಂತೆಲ್ಲ ನಮ್ಮನ್ನೇ ಆಡ್ಕೊಂಡಿದ್ದಾರೆ. ನಾನು ಗುಡಿಸ್ಲಲ್ಲಿ ಇದ್ದು ಬೆಳೆದು ಬಂದಿರೋಂಥವಳು, ತುಂಬ ಮಿಡಿಲ್ ಕ್ಲಾಸ್ ಲೈಫಲ್ಲಿ ನಾನು ಬೆಳೆದು ಬಂದಿರೋದು. ನಾನೇನು ದೊಡ್ಡ ಇದು ಅಂತ ಹೇಳ್ಕೊಳ್ಳೋಕ್ಕೆ ಹೋಗಲ್ಲ. ಅಂದರೆ ನಮ್ಮನ್ನು ಕೂಡ ಆ ಥರ ಎಲ್ಲ ಮಾಡಿದ್ದಾರೆ. ಅಂಥವ್ರಿಂದ ನಾವು ಎಷ್ಟು ದೂರ ಇದ್ದೀವಿ ಗೊತ್ತಾ? ನೀನು ಅಲ್ಲೇ ಇರು ತಾಯಿ, ನಾವು ಇಲ್ಲೇ ಇರ್ತೀವಿ. ನೀನು ಕೋಟಿಗಿದೆಯಾ ಅಷ್ಟಲ್ಲೇ ಇರು, ನಾವು ಇಷ್ಟೇ 1 ಲಕ್ಷಕ್ಕಿದ್ದೀವ, ನಾವು ಅಷ್ಟು ಲಕ್ಷದಲ್ಲೇ ಇರ್ತೀವಿ. ನಮ್ಮ ಕಷ್ಟ ಸುಖ ನಮ್ಮ ಕಷ್ಟ ನಾವೇ ಬಿದ್ದು ಎದ್ದೇಳ್ತೀವಿ. ನಾವು ನಿಮ್ಮ ಟಕ್ಕರ್ ಕೊಡೋಕ್ಕಾಗಿಲ್ಲ ಅಂದರೂ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಪೂರ್ವಿಕರಿಂದ ನಿಮಗೆ ತುಂಬ ಜಮೀನು ಆಸ್ತಿ ಅಂತಸ್ತೆಲ್ಲ ಬಂದಿರ್ಬೋದು. ನಮ್ಮ ಹತ್ರ ಇರೋಷ್ಟರಲ್ಲಿ ನಾವು ಬೆಳೆದು ತೋರಿಸ್ತೀವಿ. ಒಬ್ಬರ ಹತ್ರ ಕೈ ಚಾಚಿದೆ ಅಂತೇಳಿ ನಾನು ಕೂಡ ಒಂಥರ ಚಾಲೆಂಜಾಗಿ ಲೈಫ್ನ ತೊಗೊಂಡು ಲೀಡ್ ಮಾಡ್ತಾ ಇರೋಂಥದ್ದು. ಶ್ರೀಮಂತರು ಹಾಕ್ಬಿಟ್ಟಿದ್ದೀವಿ ಅಂತ ನಾವು ಯಾವತ್ತೂ ಕೂಡ ಗರ್ವ ತೋರಿಸ್ಕೋಬಾರ್ದು. ಇದ್ರೂ ಇಲ್ಲಿರೋ ಥರ ಇರಬೇಕು. ಎಷ್ಟಿದ್ದೀವೋ ಅಷ್ಟರಲ್ಲೇ ಗರ್ವ ತೋರಿಸ್ಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಳ್ತಾ ಇರೋದಂತ ನಿಮ್ಮ ಜೀವನನ ನೀವೇ ರೂಪಿಸ್ಕೊಳ್ಬೇಕು. ನಿಮ್ಮ ಸಮಯನ ನೀವೇ ಮ್ಯೂಟ್ ಮಾಡ್ಕೋಬೇಕು. ನೀವು ಎಷ್ಟು ಇವಾಗ ಶ್ರೀಮಂತರಿಗೂ ಇರೋದು 24 ಗಂಟೆನೇ, ನಮಗೂ ಕೂಡ ಇರೋದು 24 ಗಂಟೆನೇ. 24 ಗಂಟೆನ ನಾವು ಡಿವೈಡ್ ಮಾಡ್ಕೋಬೇಕು. ಟೈಮ್ ವೇಸ್ಟ್ ಮಾಡಬಾರ್ದು. ಇರೋವಂಥ ಏಜಲ್ಲಿ ನಾವು ಏನು ಮಾಡಬೇಕು, ಯಾವ್ಯಾವ ಏಜಲ್ಲಿ ಏನೇನು ಮಾಡಬೇಕು ಅವೆಲ್ಲನೂ ಕೂಡ ಮಾಡಿಬಿಡ್ಬೇಕು. 20-50 ವರ್ಷದೊಳಗಡೆ ನಾವು ವಯಸ್ಸಿರುವಾಗಲೇ ಸ್ವಲ್ಪ ದುಡ್ಡನ್ನ ಸೇವ್ ಮಾಡಿ ಯಾವ್ಯಾವ ರೀತಿ ದುಡಿಯೋಕ್ಕಾಗುತ್ತೆ, ಧರ್ಮದ ಜೀವನದಲ್ಲಿ ಯಾವ ರೀತಿ ನಾವು ಸೇವ್ ಮಾಡ್ಬೋದು, ಯಾವ ರೀತಿ ಸ್ಕಿಲ್ಗಳನ್ನ ಕಲ್ತ್ಕೋಬೋದು, ಫ್ಯೂಚರಲ್ಲಿ ಏನೇನು ಮಾಡ್ಬೋದು ಅಂತೆಲ್ಲ ಇರೋ ಸಮಯನೇ ನಾವು ಬಳಸ್ಕೊಂಡು ದುಡ್ಡನ್ನ ದುಡಿಯೋ ಕಡೆ ನಾವು ಫೋಕಸ್ ಮಾಡಬೇಕು. ಸಮಯ ಹೋದ್ಮೇಲೆ ಮತ್ತೆ ನಮಗೆ ಸಮಯ ಸಿಗೋದಿಲ್ಲ. ನಮ್ಮ ಸಮಯನ ನಾವೇ ರೂಪಿಸ್ಕೋಬೇಕು, ನಮ್ಮ ಜೀವನನ ನಾವೇ ರೂಪಿಸ್ಕೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೈಮ್ ವೇಸ್ಟ್ ಮಾಡಬಾರ್ದು. ಅಕ್ಕಪಕ್ಕ ಕೂತ್ಕೊಂಡು ಮಾತಾಡೋದ್ರಿಂದ ನಮಗೇನು ಸಿಗಲ್ಲ. ನೋಡಿರೋ ಮೂವಿಗಳನ್ನೇ ನೋಡ್ತಾ ಇರೋದು, ನಮಗೇನು ಸಿಗೋದಿಲ್ಲ. ಇರೋ ಟೈಮ್ನೇ ನಾವು ನ್ಯೂಟ್ರಲ್ ಮಾಡಿಕೊಂಡು ಅದರಲ್ಲಿ ಅರ್ನಿಂಗ್ಸ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ಕೂಡ ಟೈಮ್ ಮ್ಯಾನೇಜ್ನ ಯಾವಾಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗಿಂದ ಕೂಡ ಸ್ವಲ್ಪ ಮನಿ ಅಂತ ನೋಡೋದಕ್ಕೆ ಸ್ಟಾರ್ಟ್ ಮಾಡಿರೋದು. ಮತ್ತು ನೆಕ್ಸ್ಟ್ 6 ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ದುಡ್ಡು ಸೇವ್ ಮಾಡೋದಾಗಲಿ, ನೀವು ಬಿಸ್ನೆಸ್ನ ಮಾಡೋದಾಗಲಿ ಯಾರ ಹತ್ರ ಕೂಡ ಹೇಳಬಾರ್ದು. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಂದರೆ ಎಲ್ಲರ ಹತ್ರನೂ ಅಲ್ವರಲ್ಲಿ ಕೆಲವರು ನೀವು ನೋಡ್ಕೋಬೋದು. ನಮ್ಮ ಸ್ನೇಹಿತರು ಯಾರಲ್ಲ ಅಂತ ನಿಮ್ಗೆ ಗೊತ್ತಿರುತ್ತೆ. ಎಲ್ಲರ ಹತ್ರ ಕೂಡ ನೀವು ಶೇರ್ ಮಾಡಬಾರ್ದು. ಯಾವ ಥರ ಅಂದರೆ ನಮ್ಮ ಬಿಸ್ನೆಸ್ ಆಗಲಿ, ನಿಮ್ಮದು ಹೂಡಿಕೆ ಆಗಲಿ, ಈ ಥರ ಯಾರ ಶೇರ್ ಮಾಡಿದ್ರೆ ನೀವೇನಾದರೂ ಇವಾಗ ನೆಕ್ಸ್ಟ್ ನಿಮ್ಮ ಪ್ಲ್ಯಾನಿಂಗ್ಸ್ನೆಲ್ಲ ತಿಳ್ಕೊಂಡು ನಿಮಗಿಂತ ಮುಂಚೆನೇ ಅವರು ಹೋಗಿ ಆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋದಿರುತ್ತೆ. ಮತ್ತು ಇಲ್ಲಾಂದರೆ ನಿಮ್ಮ ಮೇಲೆ ಅಸೂಯೆ ಬರೋವಂಥದ್ದು, ಏನೋ ಒಂಥರ ಮಾಡೋದು, ಕಣ್ದೃಷ್ಟಿ ಹಾಕೋದು, ಈ ಥರ ಎಲ್ಲ ಬರುತ್ತೆ. ಹಾಗಾಗಿ ನೀವೇನೇ ಬಿಸ್ನೆಸ್ ಮಾಡ್ತಾ ಇದ್ದರೆ ಎಲ್ಲರ ಹತ್ರನೂ ಕೂಡ ಶೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಬಿಸ್ನೆಸ್ ಆಗಲಿ, ನಿಮ್ಮ ಏನೇ ಒಂದು ನೀವು ಪ್ಲ್ಯಾನ್ ಹಾಕಿದ್ರೆ ಅದನ್ನು ಕೂಡ ರಹಸ್ಯವಾಗಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ನಾನು ಹೇಳೋದು ಅಂದರೆ ನಿಮ್ಮ
ಭವಿಷ್ಯನ ನೆಕ್ಸ್ಟ್ ಮನೆ ತೊಗೋಬೋದಾಗ್ಬೋದು, ಕಾರ್ನ ತೊಗೊಳ್ಬೋದಾಗ್ಲಿ, ಸೈಟ್ ತೊಗೊಳ್ಬೋದಾಗಲಿ, ಏನೇ ಒಂದು ನೀವು ಮಾಡ್ತಾಯಿದ್ದೀರಂದ್ರೂ ಕೂಡ ನಿಮ್ಮ ಭವಿಷ್ಯದಲ್ಲಿ ಅದನ್ನು ಸೀಕ್ರೆಟಾಗಿಡಿ. ಯಾರ ಹತ್ತಾದ್ರೂ ಹೇಳಿದ್ರೆ ಕಣ್ಣು ದೃಷ್ಟಿ ತಾಕುತ್ತೆ. ನಿಜವಾಗ್ಲೂ ಕಣ್ಣು ದೃಷ್ಟಿ ಅನ್ನೋದನ್ನು ನಿಜವಾಗ್ಲೂ ನಾನು ಮುಂಚೆ ನಂಬ್ತಿರಲಿಲ್ಲ, ಈಗೆಲ್ಲನೂ ಕೂಡ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಕಣ್ಣು ದೃಷ್ಟಿ ಹಾಕಿದ್ರೆ ನಿಜವಾಗ್ಲೂ ಕೂಡ ಹೇಳಿಕೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಯಾರ ಹತ್ರನೂ ಕೂಡ ಮುಂದೆ ಫ್ಯೂಚರಲ್ಲಿ ನೀವೇನಾದರೂ ಒಂದು ಸೈಟ್ ತೊಗೊಳಕ್ಕಾಗುತ್ತೆ, ತೊಗೊತೀನಿ ಅಂತ ಹೇಳೋಕೆ ಹೋಗಿ ಯಾರ ಹತ್ರ ಹೇಳಿ ನೋಡಿ, ನಾಳೆ ಸೈಟ್ ತೊಗೊತಾ ಇದ್ದೀನಿ ಅಂದರೆ ಆ ಕೆಲಸ ಆಗೋದು ಕೂಡ ಆಗೋದಿಲ್ಲ. ಕೆಲಸ ಹಾಗಾಗಿ ನೀವೇನೇ ಒಂದು ಸೈಟ್ನ ತೊಗೊಳೋದಾಗಲಿ, ಏನೋ ಒಂದು ಬಿಸ್ನೆಸ್ನ ಮಾಡೋದಾಗಲಿ ಗುಪ್ತವಾಗಿ ರಹಸ್ಯವಾಗಿ ಮಾಡಿ ಸಕ್ಸಸ್ ಆಗುತ್ತೆ. ಆಮೇಲೆ ತೊಗೊಂಡಾದ್ಮೇಲೆ ಬೇಕಾದ್ರೆ ಹೇಳಿ, ತೊಗೊಳೋಕ್ಕಿಂತ ಮುಂಚೆ ಹೇಳೋಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು, ಯಾರನ್ನು ಕೂಡ ನಾವು ನೋಡಿಬಿಟ್ಟು ಅವ್ರು ಚೆನ್ನಾಗಿ ಸೈಟ್ನ ತೊಗೊಂಡಿದ್ದಾರೆ, ಅವ್ರು ಚೆನ್ನಾಗಿ ಮನೆ ಕಟ್ತಿದ್ದಾರೆ ಅಂತೇಳಿ ನಾವು ಹುರ್ಕೊಳ್ಳೋಕೆ ಹೋಗಬಾರ್ದು. ನಮ್ಮಲ್ಲೇ ನಾವು ಅವ್ರನ್ನ ನೋಡಿ ಹುರ್ಕೊಂಡು ಅವ್ರಿಗೆ ಏನೋ ಒಂದು ಕೆಟ್ಟ ರೀತಿ ನಾವೇನಾದರೂ ಬಯಸಿದ್ರೆ ಆ ಕೆಟ್ಟದ್ದು ನಮಗೆ ಆಗುತ್ತೆ. ನಿಜವಾಗ್ಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಬೇರೆಯವ್ರನ್ನ ನೋಡಿ ಆಡ್ಕೊಳ್ಳೋದಾಗಲಿ, ಅವ್ರು ಚೆನ್ನಾಗಿದ್ದಾರೆ, ಅಯ್ಯೋ ನಾವು ಚೆನ್ನಾಗಿಲ್ವಿ, ಅವ್ಳು ಸೈಟ್ ತೊಗೊಬಿಟ್ಲು ನಾನು ತೊಗೊಳ್ಳಿಲ್ಲ, ಅವ್ಳು ಕಾರ್ ತೊಗೊಬಿಟ್ಲು ನನ್ನ ಕೈಲಿ ಆಗಿಲ್ಲ, ಈ ಥರ ಕೊರ್ಗೋದನ್ನ ಬಿಟ್ಟು ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸಿ, ನಮಗೂ ಕೂಡ ಒಳ್ಳೇದಾಗಲಿ, ನಾವು ಯಾವ ರೀತಿ ಒಳ್ಳೆ ರೀತಿಲಿ ಜೀವನ ಮಾಡ್ಬೋದು, ನಮ್ಗೆ ಏನು ಬೇಕು ಅದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಅದನ್ನು ರಹಸ್ಯವಾಗಿ ಇಟ್ಕೊಂಡು, ನಮ್ಗೇನು ಬೇಕು ಅದನ್ನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ನಾವು ಅದ್ರ ಮೇಲೆ ಫೋಕಸ್ನ ಮಾಡಿಕೊಂಡು ಅದ್ರ ಮೇಲೆ ದುಡಿಮೆನ ಮಾಡ್ಕೊಂಡು ಜೀವನ ಮಾಡೋದನ್ನ ಕಲಿಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಬಂದು ಕುಟುಂಬದಲ್ಲಿ ನಾವೇನೇ ಒಂದು ಹಣಕಾಸಿನ ವಿಚಾರದಲ್ಲಿ ಜಗಳ ಆಗಿರ್ಬೋದು, ಏನೇ ಒಂದು ಮನಸ್ತಾಪಗಳಿರ್ಬೋದು, ಅದನ್ನು ಯಾರ ಹತ್ರನೂ ಕೂಡ ಶೇರ್ ಮಾಡ್ಕೋಬಾರ್ದು. ಇದು ಯಾಕಂದರೆ ಓನ್ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ. ನಮ್ಮ ಹತ್ರನೂ ಕೂಡ ಕೇಳ್ಕೊಂಡು ಅದನ್ನ ಹೋಗಿ ನಮ್ಮ ಕುಟುಂಬದಲ್ಲಿ ಹೇಳೋ ಅಂಥದ್ದು, ಮತ್ತು ಎಲ್ಲರ ಹತ್ರ ಪ್ರಚಾರ ಮಾಡೋದು, ಈ ಥರ ಎಲ್ಲ ಇರುತ್ತೆ. ಹಾಗಾಗಿ ಕುಟುಂಬದಲ್ಲಿ ಯಾರ ಮನೇಲಿ ಇರೋಲ್ಲ ಸಮಸ್ಯೆ ಹೇಳಿ, ಎಲ್ಲರ ಮನೇಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅದನ್ನು ಎಲ್ಲರ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳೋದು ಬೇಡ. ಹಣಕಾಸಿನ ವಿಚಾರನೂ ಕೂಡ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಬೇಡಿ, ದುಡ್ಡಿನ ವಿಚಾರನೂ ಯಾರತನ ಶೇರ್ ಮಾಡ್ಕೋಬೇಡಿ. ಅದರಿಂದ ನಮಗೆ ಪ್ರಾಬ್ಲಮ್ಸ್ ಆಗುತ್ತೆ ಹೊರತು ಸಮಾಧಾನ ಅಂತ ಸಿಗೋದಿಲ್ಲ. ತುಂಬ ನಿಮ್ಮ ಬಗ್ಗೆ ನಿಮ್ಮ ಹತ್ರ ಏನಾದರೂ ನೀವು ಹೇಳ್ಕೋಬೇಕು ಅಂದರೆ ತುಂಬ ಆತ್ಮೀಯ ಸ್ನೇಹ ಇರಬೇಕು. ಅವ್ರು ಹೋಗಿ ನಿಮ್ಮ ಬಗ್ಗೆ ಯಾರ ಹತ್ರ ಕೆಟ್ಟಾಗಿ ಹೇಳ್ಬಾರ್ದು. ಅಂಥವ್ರ ಹತ್ರ ಹೇಳ್ಕೊಳ್ಳಿ. ಎಲ್ಲರ ಹತ್ರನೂ ಹೋಗಿ ಹೇಳ್ಕೊಂಡು, ನಂಬಿಕೆ ಇಲ್ದರ ಹತ್ರ ಸುಮ್ಮನೆ ಹೇಳ್ಬಿಡ್ತೀರಾ, ನಿಮ್ಮ ಮನಸ್ಸು ತಡೆಯಲ್ಲ. ಪಟ ಈ ವಿಚಾರ ನಾನು ಕೂಡ ಮಾಡಿದ್ದೀನಿ. ಹೋಗಿ ಪಟ ಅಂತ ಹೇಳ್ಕೊಂಬಿಡ್ತಿದ್ದೆ. ಅದರಿಂದ ಪ್ರಾಬ್ಲಮ್ಸ್ ಆಗ್ತಿತ್ತು ಹೊರತು ನಮ್ಮನ್ನು ಒಂಥರ ಕೇರ್ಲೆಸ್ ಆಗಿ ನೋಡೋದು, ನೆಗ್ಲೆಕ್ಟಾಗಿ ಮಾಡೋದು, ಈ ಥರ ಎಲ್ಲ ನಾನು ಕೂಡ ಅನುಭವಿಸಿದ್ದೀನಿ. ಆ ಥರ ಹೇಳ್ಕೊಳ್ಬಾರ್ದು ಎಲ್ಲರ ಹತ್ರನೂ ಕೂಡ. ಅದನ್ನು ಕೂಡ ಗುಪ್ತವಾಗಿ ಇಟ್ಕೊಬೇಕು, ಫ್ಯಾಮಿಲಿ ಪ್ರಾಬ್ಲಮ್ಸ್ನೂ ಕೂಡ. 8ನೇದು ಬಂದು ಮಕ್ಕಳಿಗೆ ಊಟನ ಎಲ್ಲರ ಹತ್ರನೂ ಮಾಡಿಸ್ಬೇಡಿ. ನಿಜವಾಗ್ಲೂ ಕೂಡ ಇದು ನನಗೆ ಓನ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ಒಂದು ಮಗು ಊಟ ಒಳಗಡೆ ಮಾಡ್ತಿಲ್ಲ ಅಂತೇಳಿ ನಾನು ಕೂಡ ತುಂಬ ಹೊರಗಡೆ ಊಟವನ್ನು ಮಾಡಿಸ್ತೀನಿ, ಚಂದಮ್ಮನೆಲ್ಲ ತೋರಿಸಿ ಮಾಡಿಸ್ತೀನಿ. ಅಲ್ಲಿ ಕೆಲವೊಬ್ಬರು, ಎಲ್ಲರಿಗೂ ಹೇಳ್ತಾಯಿಲ್ಲ, ಕೆಲವೊಬ್ಬರು ನೋಡಿಬಿಟ್ರೆ ಮಗು ಊಟನೇ ಮಾಡ್ತಿಲ್ಲ. ಆವಾಗ ನಾನು ನಂಬಿದ್ದೀನಿ, ಇಷ್ಟು ದಿವಸ ಊಟ ಮಾಡ್ಕೊಂಡು ಬರ್ತಾಯಿದೆ ಅಂತ ಮಗು ಮಾರನೇ ದಿವಸ ಊಟನೇ ಮಾಡ್ತಿಲ್ಲ, ಯಾಕಪ್ಪ ಮಾಡ್ತಿಲ್ಲ, ಕಣ್ಣು ದೃಷ್ಟಿಯಾಗಿದೆ ಅಂತ ಆವಾಗ ನನಗೆ ಅನಿಸಿದ್ದು. ಆವಾಗ ನಮ್ಮಮ್ಮ ಯಾವ ರೀತಿ ಎಲ್ಲ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ರು, ಅದೇ ರೀತಿ ಮಾಡ್ತಿದ್ದೆ. ಹಾಗಾಗಿ ಎಲ್ಲರ ಮುಂದೆನೂ ಮಕ್ಕಳಿಗೆ ಊಟ ಮಾಡಿಸೋದು, ಮಕ್ಕಳಿಗೆ ಚೆನ್ನಾಗಿ ಡ್ರೆಸ್ನ ಹಾಕಿ ರೆಡಿ ಮಾಡೋದು, ಮಕ್ಕಳಿಗೆ ಅನಾರೋಗ್ಯ ತಪ್ಪಿಸೋದು, ಕಣ್ಣು ದೃಷ್ಟಿ ಆಗೋದು, ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ಯಾರ ಹತ್ರನೂ ಕೂಡ ಹೇಳ್ದೆ ಯಾರಿಗೂ ಕೂಡ ರಹಸ್ಯವಾಗಿ ಊಟಗಳನ್ನ ಮಾಡಿಸೋದು, ಮಕ್ಕಳನ್ನ ಎಷ್ಟು ಬೇಕೋ ಅಷ್ಟನ್ನ ರೆಡಿ ಮಾಡೋದು, ಇದನ್ನೆಲ್ಲ ಕೂಡ ಕಲ್ತಿದ್ದೀನಿ. ನೀವು ಕೂಡ ಇದನ್ನು ರೂಪಿಸ್ಕೊಳ್ಳಿ. 9th ಒನ್ ನಾನು ಹೇಳೋದು, ನೀವು ಏನೇ ದುಡಿಮೇಲಿ, ನೀವು ಏನೇ ಬ್ಯಾಂಕಲ್ಲಿ ಅಮೌಂಟ್ ಇಕ್ಕಿರ್ಬೋದು, ಎಲ್ಲೇ ಆಗಲಿ ನೀವು ಹೂಡಿಕೆ ಮಾಡಿರ್ಬೋದು, ನಿಮ್ಮ ಲಾಭ ನಷ್ಟ, ನಿಮ್ಮ ಬಿಸ್ನೆಸ್ಸು, ಫ್ಯೂಚರಲ್ಲಿ ಏನು ಮಾಡಿದರೆ ಏನು ಮಾಡಿಲ್ಲ, ಏನೇ ಆಗಲಿ ಕೂಡ ಎಲ್ಲನೂ ಕೂಡ ರಹಸ್ಯವಾಗಿ ಇಟ್ಕೊಳ್ಳಿ, ರಹಸ್ಯವಾಗಿ ಮಾಡಿ. ಆಗಲೇ ನೀವು ಎಷ್ಟು ಸೈಲೆಂಟಾಗಿ ಮಾಡ್ತಿರೋ, ನಿಮ್ಮ ಗೋಲ್ನ ಮುಟ್ಟಬೇಕು ಅಂತ ಹೋಗ್ತಾ ಇರ್ತಿರೋ, ಸೈಲೆಂಟಾಗಿ ಮಾಡ್ತಾ ಹೋಗಿ. ಅದು ವಿಜೃಂಭಣೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಒಂದು ದಿವಸ ಅದು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಯಾವ ಥರ ಅಂದರೆ, ನೀವು ಮಾಡ್ಕೊಂಡು ಎಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದಿದ್ರೋ ಅದೆಲ್ಲ ಸೈಲೆಂಟಾಗಿ ಆಗಲಿ. ಯಾಕಂದರೆ ಎಲ್ಲರಿಗೂ ತೋರಿಕೆ ಮಾಡೋಕ್ಕೆ ಹೋದರೆ ಅಡ್ಡಕಲ್ಲು ಅಡ್ಡದಾರಿಗಳೆಲ್ಲ ಜಾಸ್ತಿ ಎದುರಿಸ್ಬೇಕಾಗಿ ಬರುತ್ತೆ. ಹಾಗಾಗಿ ಇಷ್ಟು ವಿಚಾರಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ನನಗೆ ತಿಳಿದಿರೋವಂಥದ್ದನ್ನು, ನನ್ನ ರಹಸ್ಯಗಳನ್ನ. ಈ ರಹಸ್ಯಗಳನ್ನ ಕೂಡ ಶ್ರೀಮಂತರೆಲ್ಲನೂ ಮಾಡ್ತಾರೆ. ನಮ್ಮ ಅಜ್ಜಿ ತಾತ ಪೂರ್ವಜರು ಕೂಡ ಇದನ್ನೆಲ್ಲ ಮಾಡ್ಕೊಂಬಂದಿರ್ತಾರೆ. ನಾವು ಇದನ್ನು ಕಲಿತು ತಿಳಿದು ಮಾಡೋದ್ರಿಂದ ನಮಗೇನು ಲಾಸ್ ಆಗೋಲ್ಲ. ಎಲ್ಲನೂ ಕಲಿತು ತಿಳಿದು ಮಾಡಬೇಕು. ನಮ್ಮ ಲೈಫಲ್ಲಿ ಹೋಗ್ತಾ ಪಾಠಗಳು ಜಾಸ್ತಿ ಕಲಿಸ್ತಾನೆ ಇರುತ್ತೆ, ಕಲಿತಾ ಹೋಗ್ತಾ ಇರಬೇಕು ಅಷ್ಟೇ. ನೋಡಿಕೊಂಡು ಜೀವನನ ಕಲ್ತ್ಕೊಂಡು ಮಾಡ್ತಾ ಹೋಗಬೇಕು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಲಾಸ್ಟ್ ಒನ್ ಯಾರೋ ಸಿಸ್ಟರ್ ಹೇಳಿದರು, ಅದೀಗ ನೆನಪಾಯಿತು. ನೀವು ಬ್ಯಾಂಕಲ್ಲಿ ಇಡ್ತೀನಿ ಅಂತ ಹೇಳಿದ್ರಲ್ಲ, ಗೋಲ್ಡ್ಸ್ನೆಲ್ಲ ಬೈ ಮಾಡಿ, ಮನೇಲಿ ಸೇಫ್ ಇಲ್ಲ, ಒಂದು ಲಾಕರ್ಗಳನ್ನ ಯೂಸ್ ಮಾಡಿ ಅಂತ ಹೇಳಿದ್ರಲ್ಲ ಸಿಸ್ಟರ್, ಬ್ಯಾಂಕಲ್ಲೇ ಕಳ್ತನ ಆಗ್ತಿದೆ, ನೀವು ನೋಡ್ರಿ ಹಿಂಗೆ ಹೇಳ್ತೀರಾ ಅಂತ ಹೇಳಿದ್ರಿ ಲಾಸ್ಟ್ ಟೈಮು. ಹೌದು, ಬ್ಯಾಂಕಲ್ಲಿ ಇವಾಗ ಎಲ್ಲ ಒಂದು ಬ್ಯಾಂಕ್ ಮಾಡ್ತಂತೇಳಿ ಎಲ್ಲ ಬ್ಯಾಂಕ್ ಮಾಡ್ತು ಅಂತ ಹೇಳೋದಕ್ಕೆ ನಾವು ಹೇಳೋದಕ್ಕಾಗಲ್ಲ.
ನಮಗೆ ಸೇಫ್ ಇಲ್ಲ ಮನೇಲಿ ಅಂತ ಬ್ಯಾಂಕಲ್ಲಿ ಇಡೋದು ತುಂಬ ಜನ ನಾನು ನೋಡ್ತಾ ಬಂದಿದ್ದೀನಿ. ನಾನು ಇಟ್ಟಿರೋ ಜಾಗದಲ್ಲಿ 2200 ರುಪೀಸ್ ಇಯರ್ಲಿ ನಾನು ಕಟ್ಟೋಂಥ ಅಮೌಂಟು. ಬಾಂಡ್ ಕೂಡ ಮಾಡಿಸ್ಬೇಕು ಸ್ಟಾರ್ಟಿಂಗಲ್ಲಿ ಒಂದು 10,000 ಬಾಂಡು ಮಾಡಿಸಿ. ನಾವೇನು ಗೊತ್ತಾ, ನಮಗೇನೋ ಒಂದು ಅನಿಸಿತ್ತು ಅಂದ್ಕೊಳ್ಳಿ, ಏನಾದರೂ ಈಗ ಡೌಟ್ ಇದೆ ಅಂದರೆ ಒಂದು ಫೋಟೋನ ತೊಗೊಂಡು ಎಷ್ಟು ಗ್ರಾಮ್ ಇದೆ, ಮತ್ತು ಏನು ಒಂದು ನೆಕ್ಲೆಸ್ ಇಡ್ತಾ ಇದ್ದೀವಿ ಅಂದ್ಕೊಳ್ಳಿ, ನೆಕ್ಲೆಸ್ದೊಂದು ಫೋಟೋ ತೊಗೊಳ್ಳಿ, ಅದು ಎಷ್ಟು ಗ್ರಾಮ್ ಇದೆ ಅಂತೇಳಿ ಫೋಟೋ ತೊಗೊಳ್ಳಿ. ಅನಂತರ ತೊಗೊಂಡೋಗಿಡಿ. ತಿರ್ಗಾ ತೊಗೊಂಡು ಬಂದು ನಿಮ್ಗೆ ಏನಾದರೂ ವೆಯ್ಟ್ ಕಡಿಮೆ ಅನಿಸ್ತಿದೆಯಾ ಅಂತಂದಾಗ ಎಷ್ಟು ಗ್ರಾಮ್ ಇದೆ ಎಷ್ಟಿದೆ ಅಂತ ನೀವು ಮುಂಚೆನೇ ನೋಡ್ಕೊಂಡಿರ್ತೀರ, ಅದು ಇನ್ನೊಂದು ಸರಿ ವೆಯ್ಟ್ ಹಾಕಿ. ಆಮೇಲೆ ನಾವು ಫೈಟ್ ಮಾಡ್ಬೋದು, ಬ್ಯಾಂಕ್ ವಿರುದ್ಧನೇ ಫೈಟ್ ಮಾಡಿ ಗೆಲ್ಬೋದು. ಹಾಗಾಗಿ ಮುನ್ನೆಚ್ಚರಿಕೆಗಳನ್ನ ಚೆನ್ನಾಗಿ ತೊಗೋಬೇಕು ನಾವು. ಆಗಲೇ ಬಂದು ಎಲ್ಲನೂ ಕೂಡ ಹೂಡಿಕೆ ಮಾಡ್ಬೋದು, ಎಲ್ಲನೂ ಕೂಡ ಕಾಪಾಡ್ಕೊಂಡು ಹೋಗ್ಬೋದು. ಗೋಲ್ಡ್ಸ್ ಆಗಲಿ, ಒಡವೆಗಳಾಗಲಿ, ದುಡ್ಡನ್ನಾಗಲಿ ಎಲ್ಲದನ್ನು ಕೂಡ ರಹಸ್ಯವಾಗಿ ಮಾಡಬೇಕು, ರಹಸ್ಯವಾಗಿ ಕೂಡಿಡಬೇಕು, ಎತ್ತಿಡಬೇಕು, ಜೋಪಾನ ಮಾಡಬೇಕು ಅಲ್ವಾ. ನನಗನ್ಸಿದ್ದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಾತ್ರ ನಾನು ತಿಳಿದಿರೋದನ್ನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟು ನಾನು ಇಲ್ಲಿ ವಿಡಿಯೋನ ಹೆಂಡ್ ಮಾಡ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ.